Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ನಮ್ಮ ST ನಿಗಮದ ಒಬ್ಬ ಅಧಿಕಾರಿ ಇವರಲ್ಲ ಅವರು ತೀರ್ಕೊಂಡ್ರಲ್ಲ ಅವರು ಚಂದ್ರಶೇಖರ್ ಕೇಳಿದ್ದೆ ಒಬ್ಬ ಒಳ್ಳೆ ಅಧಿಕಾರಿ ಅಂತ. ಅದು ಆ ಥರ ಅವರು ಆತ್ಮಹತ್ಯೆ ಮಾಡಿಕೊಂಡಿರೋದು ದುರಂತ. ಅವ್ರಿಗೆ ನನಗೆ ಇದರಿಂದ ತುಂಬ ಖೇದ ಆಗಿದೆ ಮತ್ತು ಅವ್ರ ಕುಟುಂಬಕ್ಕೆ ನನ್ನ ತೀವ್ರವಾದಂಥ ಸಂತಾಪಗಳು ತಿಳಿಸೋಕ್ಕೆ ಬಯಸ್ತೇನೆ. ಸೊ ಅವರು ಆತ್ಮಹತ್ಯೆ ಮಾಡ್ಕೊಳ್ಳುವಾಗ ಕೆಲವು ವಿಷಯಗಳನ್ನು ಬರೆದಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ನಮಗೆ ಯಾರ್ಯಾರಿಂದ ತೊಂದರೆ ಆಯಿತು ಏನು ಅಂತ ಹೇಳಿದ್ದಾರೆ. ತಕ್ಷಣ ಸರ್ಕಾರ ಕಾನೂನಿನ ಪ್ರಕ್ರಿಯೆನ ಪ್ರಾರಂಭ ಮಾಡಿದ್ದಾರೆ. COD ತನಿಖೆಗೆ ಹಾಕಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗುತ್ತೆ. ತನಿಖೆ ವರದಿ ಬಂದ ಮೇಲೆ ಸತ್ಯಾಸತ್ಯತೆ ತಿಳಿತದೆ. ಅದಕ್ಕೆ ಒಂದು ಘಟನೆ ಆದ ತಕ್ಷಣ ಅಂತ್ಯಕ್ಕಂತೆ ಹೀಗೆ ಹಾಗೆ ಅಂತ ಹೇಳೋಕ್ಕಾಗಲ್ವಲ್ಲ. ಏನಾಗಿದೆ ಏನಾಗಿಲ್ಲ ಅನ್ನೋದು ಥ್ರೂ ಎ ಪ್ರಾಪರ್ ಎನ್ಕ್ವೈರಿ ದಿ ಟ್ರೂತ್ ಮಸ್ಟ್ ಬಿ ರಿವೀಲ್ಡ್, ಶುಡ್ ಬಿ ನೋನ್. ಬಂದಾಗ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಸರ್, ಡೆತ್ ನೋಟಲ್ಲಿ ಅವರು 87 ಕೋಟಿ ರೂಪಾಯಿ ಅಕ್ರಮ ವ್ಯವಹಾರ ಆಗುತ್ತೆ ಅನ್ನೋಂಥದ್ದನ್ನು ನೋಟ್ ಮಾಡಿದರು. ದಲಿತರ ಹಣಕ್ಕೆ ರಕ್ಷಣೆ ಇಲ್ವಾ ಸರ್ ಇಲ್ಲಿ? ದಿ ಕ್ವಶನ್ ಆಫ್ ಟ್ಯಾಕ್ಸ್ ಪೇಯರ್ ಮನಿ ದಲಿತೇತರು ಅಂತ ಬರೋದೇ ಇಲ್ಲ. ಅದು ಸರ್ಕಾರದ ಹಣ ಮತ್ತು ತೆರಿಗೆದಾರರ ಹಣ. ಅದು ದುರುಪಯೋಗಿದೆಯೋ ಇಲ್ವೋ, ಅದು ಯಾವ ಥರ ಆಯಿತು ಏನು ಅನ್ನೋ ಎಲ್ಲ ಆಯಾಮಗಳು ತನಿಖೆ ಆಗುತ್ತಲ್ಲ. ತನಿಖೆ ಆದಮೇಲೆ ಅಲ್ವಾ ಅಂತ್ಯಕಂತೆಗಳ ಮೇಲೆ ಮಾತಾಡೋಕ್ಕಾಗಲ್ಲ, ಹೂವಿನ ಮೇಲೆ ಮಾತಾಡೋಕ್ಕಾಗಲ್ಲ, ರಾಜಕೀಕರಣಗೊಳಿಸೋಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಲೆಟ್ ದಿ ಎನ್ಕ್ವೈರಿ ರಿಪೋರ್ಟ್ ಕಮ್ ಔಟ್. ಈಶ್ವರಪ್ಪ ಅವರ ವಿರುದ್ಧ ಈ ರೀತಿಯ ಒಂದು ಆರೋಪ ಬಂದ ತಕ್ಷಣ ಕಾಂಗ್ರೆಸ್ ಹಗಲು ರಾತ್ರಿ ಎಲ್ಲ ಧರಣಿ ಮಾಡ್ತು, ಹೋರಾಟ ಮಾಡ್ತು, ರಾಜೀನಾಮೆ ಕೊಡೋವರೆಗೂ ಬಿಡ್ತು. ಈಗ ಯಾವ ನೈತಿಕತೆ ಇಟ್ಕೊಂಡು ಮುಂದುವರಿತಾರೆ ಅವರು ಅಂತ? ಈಶ್ವರಪ್ಪನ ಪ್ರಕರಣನೇ ಬೇರೆ, ಈ ST ನಿಗಮದ ಹಣ ಇಲ್ಲಿಂದ ಇನ್ನೊಂದು ಬ್ಯಾಂಕ್ ವರ್ಗಾವಣೆಂಥ ರೀತಿ ನೀತಿಗಳೇ ಬೇರೆ. ದೇ ಆರ್ 2 ಡಿಫರೆಂಟ್ ಎಂಟಿಟೀಸ್. ಅದಕ್ಕೂ ಇದಕ್ಕೂ ಹೋಲಿಕೆನೇ ಇಲ್ಲ. ಬಟ್ ಏನೇ ಇರಲಿ, ಸಮಗ್ರವಾದ ತನಿಖೆ ಆಗುತ್ತೆ. ತನಿಖೆ ವರದಿ ಆಧರಿಸಿ ಕ್ರಮ. ಈಗಾಗಲೇ ಸರ್ಕಾರ ಕಾನೂನಿನ ಪ್ರಕ್ರಿಯೆಗಳನ್ನು ಚುರುಕಾಗಿ ಪ್ರಾರಂಭ ಮಾಡಿದ್ದಾರಲ್ಲ. ಈಗ ದೇರ್ ಇಸ್ ನಥಿಂಗ್ ಟು ಡೂ ಪೊಲಿಟಿಕ್ಸ್. ನಾಗೇಂದ್ರ ಅವರು ರಾಜೀನಾಮೆ ಕೊಡೋವರೆಗೂ ನಾವು ಸುಮ್ಮನೆ ಬಿಡಲ್ಲ ಅನ್ನೋಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ BJP ಕೊಡ್ತಾ ಇದೆ ಸರ್. ವಿರೋಧ ಪಕ್ಷ ಅಲ್ವಾ? ಸೊ ಅದಕ್ಕೆ ಅಲ್ಲಿ ಯಾವುದೇ ತನಿಖಾ ವರದಿಯ ತನಿಖಾ ಸಂಸ್ಥೆಗಳ ವರದಿ ಬಹಿರಂಗ ಆಗದೇ, ಏನು ಸತ್ಯಾಸತ್ಯ ಗೊತ್ತಿಲ್ಲದೇ ಯಾವ ನಿರ್ಧಾರ ಮಾಡ್ತೀರಿ? ಯಾಕೆ ಮಾಡ್ತೀರಿ? ಲೆಟ್ ದಿ ಟ್ರೂತ್ ಕಮ್ ಔಟ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.